ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟ್ ಸ್ವಾಗತ. ನನಗೆ ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದು ಯಾರಿಗಂದರೆ ಯಾರು ಓನ್ಲಿ ನೀಟ್ ಬರೆದು ನೀಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ಲೈಕ್ ಡೆಂಟಲ್, ಆಯುಷು, ಓಕೆ, ಇಂಜಿನಿಯರಿಂಗ್ ಕೋರ್ಸಿಗೆ ಮತ್ತು MBBSಗೆ ನೀವೇನು ಪಾರ್ಟಿಸಿಪೇಟ್ ಅಂದ್ಕೊಂಡಿದ್ದೀರಲ್ಲ ಅವ್ರಿಗೆ ಈಗ ಫ್ರೆಶ್ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಇದನ್ನು ಯಾರಂದರೆ ಯಾರು ಓನ್ಲಿ ನೀಟ್ ಬರೆದಿರಲ್ಲ ಅವರು. ಓಕೆ, ಯಾರು KCET ಬರ್ದಿದ್ದೀರಾ ನೀವು ಆಲ್ರೆಡಿ ಈಗ ರೋಲ್ ನಂಬರ್ ಎಂಟರ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಿಂಟ್ ಮಾಡಿಕೊಂಡು ಆಲ್ರೆಡಿ ನೀವು ವೆರಿಫಿಕೇಷನ್ ಸ್ಲಿಪ್ ಕೂಡ ಕೊಟ್ಟಿದ್ದೀರಾ. ಓಕೆ, ಯಾರು KCET ಬರ್ದಿಲ್ಲ, KCET ಅಪ್ಲೈ ಮಾಡಿಲ್ಲ ಅವ್ರಿಗೆ ಈಗ ಬಿಟ್ಟಿದ್ದಾರೆ. ಓಕೆ, ಸೊ ಅವ್ರು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಯಾವಾಗಿಂದ ಸ್ಟಾರ್ಟ್ ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಲಿಂಕ್ ಕೂಡ ಬಿಟ್ಟಿದ್ದಾರೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಿಫೋರು ನಿಮಗೆ 10th ಜುಲೈ ತನಕ ಕೊಟ್ಟಿದ್ದಾರೆ, 11 AM ತನಕ. ಅಷ್ಟೊತ್ತಿಗೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಅಪ್ಲೈ ಅವ್ರು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅವ್ರು ಯಾರಂದರೆ ನೀವು ಓಪನ್ ಕೋಟಾ ಇರುತ್ತಲ್ಲ ನಮ್ಮ ಕರ್ನಾಟಕದಲ್ಲಿ, ಓಪನ್ ಕೋಟಾ ಮತ್ತು ಪ್ರೈವೇಟ್ ಕಾಲೇಜ್ಗೆ ಯಾರು ಅಷ್ಟೇ ಎಲಿಜಿಬಲ್ ಇರ್ತಾರೆ, ಅವ್ರು ಗೌರ್ಮೆಂಟ್ಗೆ ಯಾವುದು ಎಲಿಜಿಬಲ್ ಇರಲ್ಲ, ಅವರು ರಿಜಿಸ್ಟರ್ ಮಾಡ್ತಾರೆ. ಓಕೆ, ಯಾರು ನಾನ್ ಕರ್ನಾಟಕ ಸ್ಟೂಡೆಂಟ್ ನೋಡಿದ್ರೆ ಅವ್ರಿಗೆ ನೀವು ರೆಫರ್ ಮಾಡಿ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಆಮೇಲೆ ಇದು ನ್ಯೂ ರಿಜಿಸ್ಟ್ರೇಷನ್ ಓನ್ಲಿ ನೀಟ್ ಸ್ಟೂಡೆಂಟ್ಸು. ಆಲ್ರೆಡಿ ನೀವು KCET ಅಪ್ಲೈ ಮಾಡಿದ್ರೆ ಅಂದ್ರೂ ಏನು ಮಾಡಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್.